ಹೊರಡಿ ಅಕ್ಕ, ನಾನು ಇಲ್ಲೇ ಇರ್ತೀನಿ. ಬೇಡ ಪ್ರಕಾಶ್, ನೀವು ಮನೆಗೆ ಹೋಗಿ, ನಾನು ಇಲ್ಲೇ ಇರ್ತೀನಿ. ಅಲ್ಲ ಅಕ್ಕ, ಅದು ನೋಡಿ, ತಪ್ಪು ತಿಳ್ಕೊಬೇಡಿ. ನಾನು ನನ್ನ ಯಜಮಾನ್ರ ಜೊತೆಗೆ ಇಲ್ಲೇ ಇರ್ತೀನಿ, ನೀವು ಮನೆಗೆ ಹೋಗಿ. ಹೌದು ಪ್ರಕಾಶ, ನೀನ್ ಮನೆಗೆ ಹೊರಡು. ಮಧುರ, ನೀನು ಮನೆಗೆ ಹೋಗು. ಇಲ್ಲ ಅಕ್ಕ, ನಾನು ನಿಮ್ ಜೊತೆ ಇಲ್ಲೇ ಇರ್ತೀನಿ. ಹಾಗೂ ಇಲ್ಲ ಹೀಗೂ ಇಲ್ಲ, ನಾನು ಇಲ್ಲಿ ಇರ್ತೀನಿ ಅಷ್ಟೇ. ಮಧುರ. ಅಕ್ಕ ಸರಿ, ನೀ ನನ್ನ ಜೊತೆನೇ ಇರು. ಪ್ರಕಾಶ್ ಅವರೇ, ನೀವು ಮನೆಗೆ ಹೊರಡಿ. ಆಯ್ತಕ್ಕ, ಏನಾದಿದ್ರು ಫೋನ್ ಮಾಡಿ, ತಕ್ಷಣ ಬರ್ತೀನಿ. ಬನ್ನಿ ಕೂತ್ಕೊಳ್ಳಿ. ನಿಮ್ಗೆ ಯಾರನ್ನೇ ಮನೇಲಿ ಕೂಡ ಆಗಿತ್ತು. ಮಧುರ, ವಿಕ್ರಮ್ ಸಿಂಹ ಬಾಬು, ಏನ್ ಹೇಳ್ತಿದ್ದೀರಕ್ಕ ನೀವು? ಮಧುರ, ವಿಕ್ರಮ್ ಸಿಂಹ ಅವ್ರನ್ನ ಸಾಯಿಸ್ಬೇಕು ಅಂತ ಆಸ್ಪತ್ರೆ ಮುಂದೆ ಬಾಂಬ್ ಬಿಟ್ಟಿದ್ದಾರೆ. ಅವ್ರನ್ನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಮಧುರ. ಈಗ ವಿಕ್ರಮ್ ಸಿಂಹ ಹಾಸ್ಪಿಟಲ್ಗೆ ಬಂದಿರ್ತಾನೆ. ಅವನ್ ಕೊನೆ ಕ್ಷಣಗಳು ಹತ್ರ ಬರ್ತಾ ಇದೆ. ನಮ್ ಕಡೆಯವರೆಲ್ಲ ರೆಡಿ ಆಗಿದ್ದಾರೆ. ಅವನ ಭಾಷಣ ಮುಗಿತಿದ್ದ ಹಾಗೆ ಬಾಂಬ್ ಬ್ಲಾಸ್ಟ್. ವಿಕ್ರಮ್ ಸಿಂಹ,
ಮಾಡ್ತಿದ್ದೆ ನೀನು? ನಾವೆಲ್ಲ ಎಷ್ಟು ಟೆನ್ಸ್ ಆಗಿದ್ವಿ ಗೊತ್ತಾ? ಅದೊಂದು ದೊಡ್ಡ ಕತೆ ಕಣಕ್ಕ. ಲಕ್ಷ್ಮಿ ಅಕ್ಕನ ಯಾರೋ ಕೂಡ ಹಾಕ್ಬಿಟ್ಟಿದ್ರು. ವಿಕ್ರಮ್ ಸಿಂಹ ಅವ್ರನ್ನ ಕೊಲ್ಲೋದಕ್ಕೆ ಬಾಂಬ್ ಫಿಕ್ಸ್ ಮಾಡ್ತಾ ಇದ್ರು. ಲಕ್ಷ್ಮಿ, ಏನ್ ಹೇಳ್ತಿದ್ಯಾ? ಹೇಗಾದ್ರೂ ಮಾಡಿ ಇದನ್ನ ತಪ್ಪಿಸ್ಲೇಬೇಕು ಕಣ್ಣ. ಅವ್ರಿಗೆ ಫೋನ್ ಮಾಡಿದ್ದೇನೆ, ಮಾಡಿದ್ದೆ, ನಾಟ್ ರೀಚಬಲ್ ಅಂತ ಬರ್ತಿದೆ. ಅಯ್ಯೋ ದೇವ್ರೆ, ಏನ್ ಮಾಡುದೀಗ? ಏನ್ ಮಾಡೋದು ಅಂತ ನನಗೂ ಅರ್ಥ ಆಗ್ತಿಲ್ಲ. ಲಕ್ಷ್ಮಿ, ಲಕ್ಷ್ಮಿ, ಏನ್ರಿ? ನಿನ್ ಕೈನ ನನ್ನ ಕಾಲ್ ಮೇಲೆ ಇಟ್ಟಿದ್ಯಾ ಅಲ್ವಾ? ಹೌದು. ಲಕ್ಷ್ಮಿ, ನೀನ್ ಕೈ ಇಟ್ಟಿರೋದು ನನ್ಗೆ ಗೊತ್ತಾಗ್ತಿದೆ. ನನಗೆ ಫೀಲ್ ಆಗ್ತಿದೆ. ನನ್ನ ಕಾಲ್ ನನಗೆ ಫೀಲ್ ಆಗ್ತಿದೆ. ನಿಜವಾಗ್ಲೂ ನಾನು ಕೈ ಇಟ್ಟೋದು ನಿಮ್ಗೆ ಗೊತ್ತಾಗ್ತಿದೀಯಾ? ಪಾಪ, ನೀ ಹೇಳ್ತಿರೋದು ನಿಜನಾ? ಹೌದಾ ದೀದಿ, ನನ್ನ ಕಾಲ್ ನನಗೆ ಫೀಲ್ ಆಗ್ತಿದೆ. ನನಗೆ ಫೀಲ್ ಆಗ್ತಿದೆ. ಅಕ್ಕ ನೋಡಿದ್ರ, ನಾನು ಹೇಳಿದಿಲ್ವಾ ಆ ದೇವರು ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡೇ ಮಾಡ್ತಾನೆ ಅಂತ? ಈಗ ನೋಡಿ ಅದ್ರ ಫಲ. ಹೌದು. MLA ವಿಕ್ರಮ್ ಸಿಂಹ ಸಾಹೇಬ್ರಿಗೆ, MLA ವಿಕ್ರಮ್ ಸಿಂಹ ಸಾಹೇಬ್ರಿಗೆ, MLA ವಿಕ್ರಮ್ ಸಿಂಹ ಸಾಹೇಬ್ರಿಗೆ. ಸಾಹೇಬ್ರು ಬಂದೇ ಬಿಟ್ರೆ ಅನ್ಸುತ್ತೆ. ಮಧುರ, ನಾವೇ ಹೇಗಾದ್ರೂ ಹೋಗಿ ಸಾಹೇಬ್ರಿಗೆ ವಿಷಯ ತಿಳಿಸೋಣ ಬಾ. ಒಂದ್ ನಿಮಿಷ, ನಾನು ಬರ್ತೀನಿ. ಆ ಬಾಂಬ್ ಎಲ್ಲಿದೆ ಅಂತ ನನಗೆ ಗೊತ್ತು. ಅದಿತಿ, ನೀನ್ ಪಪ್ಪನ್ ಕರ್ಕೊಂಡ್ ಬಾ. MLA ವಿಕ್ರಮ್ ಸಿಂಹ ಸಾಹೇಬ್ರಿಗೆ, 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 MLA ವಿಕ್ರಮ್ ಸಿಂಹ ಸಾಹೇಬ್ರಿಗೆ. ಎಲ್ಲರಿಗೂ ನಮಸ್ಕಾರ. ಆಸ್ಪತ್ರೆ ಉದ್ಘಾಟನಾ ಸಮಾರಂಭಕ್ಕೆ ಬಂದ ನಮ್ಮ ಯುವಜನ ನಾಯಕ, ಬಡವರ ಬಂಧು, ನಾರಾಯಣಪಟ್ಟಣದ ಆಶಾ ಕಿರಣ ನಮ್ಮ ವಿಕ್ರಮ್ ಸಿಂಹ ಅವರನ್ನ ನಿಮ್ಮೆಲ್ಲರ ಪರವಾಗಿ